ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ಎಚ್ಚರಿಸಿ ಮರಳು ಮಾಫಿಯಾ ಭೇದಿಸುತ್ತಿರುವ ಮಾಧ್ಯಮ ವರದಿಗಾರರಿಗೆ ಬೆಂಬಲ ಸೂಚಿಸಿದ ರವಿ ಪಾಟೀಲ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನೇಗಿಲಯೋಗಿ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾದ ರವಿ ಪಾಟೀಲ ಅವರು ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ, ದೆಹಲಿಯಲ್ಲಿ ರೈತರು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಂಬಲ ನಿಗದಿಪಡಿಸಲು ರೈತರು ನಡೆಸುತ್ತಿರುವ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ದೌರ್ಜನ್ಯ ಮಾಡುತ್ತಿದೆ. ಅದು ನಿಲ್ಲಬೇಕು ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ಕಾಯ್ದೆ ಜಾರಿಯಾಗಬೇಕು. ಇಲ್ಲವಾದರೆ ನಮ್ಮ ಸಂಘಟನೆ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಬೇಕಾಗುತ್ತದೆ ಎಂದು ಹೇಳಿದರು. ಮತ್ತು ಕಳೆದ 20 ವರ್ಷಗಳಲ್ಲಿ ಕೆನರಾ ಕ್ಷೇತ್ರದಲ್ಲಿ ಎಂಪಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಎಲೆಕ್ಷನ್ ಬಂದಾಗ ಕ್ಷೇತ್ರ ಪ್ರವಾಸ ಮಾಡಿ ಜಾತಿ ಧರ್ಮ ಒಡೆಯುವ ಕೆಲಸ ಮಾಡುತ್ತಿದ್ದಾರೆ. ಈ ಬಾರಿ ನಿಮ್ಮ ದುರಾಡಳಿತದ ಬಗ್ಗೆ ನಿಮ್ಮ ಮನಸ್ಸಾಕ್ಷಿಗೆ ಕೇಳಿ ಚುನಾವಣೆಯಿಂದ ಹಿಂದೆ ಸರಿಯಬೇಕೆಂದು ನೇರವಾಗಿ ವಾಗ್ದಾಳಿ ಮಾಡಿದ್ರು. ಮತ್ತು ಖಾನಾಪುರ ತಾಲೂಕಿನಲ್ಲಿ ಅಕ್ರಮ ಮರಳು ಮಾಫಿಯಾ ನಡೆಯುತ್ತಿದ್ದು ಅದನ್ನು ಭೇದಿಸಲು ಮಾಧ್ಯಮ ಮಿತ್ರರು ತಮ್ಮ ಜೀವದ ಹಂಗನ್ನು ತೊರೆದು ಅಕ್ರಮ ಭೇದಿಸುತ್ತಿದ್ದಾರೆ. ಈ ಸಮಯದಲ್ಲಿ ಅಕ್ರಮದ ಮಾಹಿತಿಯನ್ನು ಕೊಡಲು ತಹಶೀಲ್ದಾರ್ ಅವರಿಗೆ ಕರೆ ಮಾಡಿದರೆ ಕರೆ ಸ್ವೀಕರಿಸದೆ ಅಕ್ರಮಕ್ಕೆ ಸಹಕರಿಸುತ್ತಿದ್ದಾರೆ. ಇದರಿಂದ ಮಾಧ್ಯಮ ವರದಿಗಾರರಿಗೆ ಏನಾದರೂ ತೊಂದರೆಯಾದರೆ ನಮ್ಮ ರೈತರು ಸುಮ್ಮನೆ ಬಿಡುವುದಿಲ್ಲ. ಜಿಲ್ಲಾಧಿಕಾರಿಯವರು ತಾಲೂಕಿನಲ್ಲಿ ಲೂಟಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಹಾಗೂ ಅವರಿಗೆ ಸಹಕರಿಸುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ವರದಿ ಟಿ ಶಶಿಕಾಂತ್, ವಿಜಯ್ ವಾಯ್ಸ್ ನ್ಯೂಸ್ ಕನ್ನಡ, ಖಾನಾಪುರ. ಅಡ್ಡಾಡುವಂತ ಕೆಲಸ ಆಗಿ ನಾವು ಸಹಿತ ಐಷಾರಾಮಿ ಜೀವನ ನಡೆಸತ್ತಿರ್ವಿನ ನಮ್ಮ ರೈತ ಕುಲ 4-5 ಲಕ್ಷ ಭೂಮಿ ತಾಯಿಗೆ ಹಾಕಿದ್ರು ಆ ಉತ್ಪನ್ನ ಬರ್ತೈತದು ಅನ್ನುವಂಥ ನಂಬಿಕೆ ವಿಶ್ವಾಸದಿಂದ ಅವ್ನು ಪರದಾಡುವಂಥ ಪರಿಸ್ಥಿತಿ ದೇಶಕ್ಕೂ ನಮ್ಮ ರಾಜ್ಯದ ರೈತರದಾಗತ್ತೆ. ಅದಕ್ಕೆ ನಾವು ಇವತ್ತು ಈ ಇದ್ರೊಳಗೆ ನಾವು ದಿಟ್ಟತನ ತೋರಿಸತ್ತೇವೆ. ನಾವು ದಿಟ್ಟತನ ತೋರಿಸಲಿಲ್ಲ ಅಂದ್ರೆ ನಮ್ಮ ರೈತರು ನೀವು ಈ ಮುಕ್ತ ಮಾಡುವಂಥ ಕೆಲಸ ನೀವು ಮಾಡೋದು ತಿಳಿದೈತೆ ನಮ್ಗೆ. ಯಾಕಂದರೆ ನೀವು ಅಂಬಾನಿ ಅದಾನಿ ಅಂತವ್ರು ಸಾಲ ಮನ್ನಾಗಳು ಮಾಡ್ಯಾರ. ಈ ನಮ್ಮ ರೈತರ ಜಮೀನುಗಳನ್ನ ಕಾರ್ಪೊರೇಟರ್ ಕೈಯೊಳಗೆ ಕೊಡುವಂಥ ಒಂದು ಕೆಲಸ ನೀವು ಮಾಡಾತೀರ ಅನ್ನೋದು ನಮ್ಮ ರೈತರು ತಿಳಿದೈತಿ. ನಾವು ವಿದ್ಯೆ ಕಲ್ತಿಲ್ಲ, ಆದ್ರೆ ಆ ಭಗವಂತ ನಮ್ಮ ರೈತ ಜನರಲ್ ನಾಲೆಜ್ ಮಾತ್ರ ಭಾಳ ಚೆನ್ನಾಗಿ ಕೊಡ್ತಾನೆ. ಇದನ್ನು ಅರ್ಥ ಮಾಡ್ಕೊಡಿ. ನಾವು ದುಡಿದು ಆಹಾರ ಬೆಳೆದನ್ನ ನೀವು ತಿಂದಿಕ್ಯಾರ. ಈ ದೇಶದಾಗ ಎಲ್ಲರೂ ನೀವು ಅದಿರಿ. ರೈತ ಬೆಳೆಲಿಲ್ಲಪ್ಪ ಅಂತಂದ್ರೆ ನೀವು ಮಣ್ಣು ತಿನ್ಬೇಕಾಗಿತ್ತ. ದೇಶದ ಬೆನ್ನೆಲುಬು ಅಂತೇಳಿ ನಮ್ಮ ರೈತನ ಬೆನ್ನು ಹೆಚ್ಚಿಕೊಂಡ್ರೆ ರೈತನ ಸರ್ವನಾಶ ಮಾಡುವಂಥ ಕೆಲಸ ನೀವು 85 ದೇಶದ 85 ರೈತರ ಮೇಲೆ ಮಾಡತ್ತೀರಂದ್ರೆ ನಿಮ್ಗೆ ಮುಂದೆ ಉಳಿಗಾಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊರಿ. ಈಗ ಮತ್ತು ಮೊನ್ನೆ ದಿನ ಈ ಖಾನಾಪುರ ಕ್ಷೇತ್ರಕ್ಕೆ ಒಂದು ಕಳೆದ 2-3 ದಿನದಿಂದ ಈ ಪುಣ್ಯವಂತರು ಬಂದಿರು. 4 ಸಲ ಆಯ್ಕೆ ಮಾಡಿ ಕಳಿಸೈತಿ ಅನಂತ್ ಕುಮಾರ್ ಹೆಗಡೆ ಅಂತೇಳಿ. ಈಗ ಕಿತ್ತೂರು ಮತ್ತು ಖಾನಾಪುರ ಕ್ಷೇತ್ರದ ಜನರು ಅದಾರೋ ಸತ್ತಾರೋ ಅಂತ ಹೇಳ್ಯಾರ ನೋಡಕ್ಕೆ ಬಂದ ನಾವು ಪುಣ್ಯವಂತ ಅನಂತ್ ಕುಮಾರ್ ಹೆಗಡೆ ಅವರೇ. ನಿಮಗೆ ನೇರವಾಗಿ ಹೇಳ್ತೇನೆ ನಾನು, ನಿಮಗೆ ತಾಕತ್ತ ದಮ್ಮ ಅನ್ನೋದಿದ್ರ ಈಗೇನು ನಮ್ಮ ದಿಲ್ಲಿ ಒಳಗೆ ರೈತರು ಕೂತಾರಲ್ಲ, MSP ಘೋಷಣೆ ಮಾಡಬೇಕು, ವೈಜ್ಞಾನಿಕ ಬೆಂಬಲ ಬೆಲೆ ನೀವು ಇದನ್ನು ಘೋಷಣೆ ಆಗೋ ಮಟನು ನಾವು ಎದ್ದು ಹೋಗಿಲ್ಲ ಅಂತೇಳಿ ಅನ್ನತ್ತಾರಲ್ಲ. ನಿಮ್ಮ ಕೇಂದ್ರ ಸರ್ಕಾರ ಕೇಳ, ನಿನಗೆ ತಾಕತ್ತ ದಮ್ಮ ಇದ್ರೆ ಭಾರತ ಪ್ರಜೆಗಳ ರೈತರನ್ನ ಉಳಿಸುವಂಥ ಕೆಲಸ ಆಕೈತಿ. ನೀ ಇಂಥವೆಲ್ಲ ಮಾಡ್ಕೊಂಬಂದ್ರೆ ಇಲ್ಲಿ ಬಂದು ನೀ ಏನು ಮಾಡಕತ್ತಿ ಅಂದ್ರೆ ಹಿಂದುತ್ವ ಅಂತೇಳಿ ಇಡೀ ಜನರ ದಿಕ್ಕು ತಪ್ಪಿಸಿ ಇಲೆಕ್ಷನ್ ವೋಟ್ ಹಾಕಿಸ್ಕೊಂಡ ಆಮೇಲೆ ಬೆಡ್ ರೆಸ್ಟ್ ತಗೋತೀನಿ, ನರಗೋಳು ವೀಕ್ ಆಗಿದಾವ, ಕಾಲು ಹಿಡಿದೈತಿ ಅಂತೇಳಿ 5 ವರ್ಷದಿಂದ ಹುಡುಕಾಡಬೇಕಾಗೈತಿ. ನಿನಗೆ ವೋಟ್ ಹಾಕಿದ ಜನ ಒಂದು ಪಕ್ಷ ನೋಡಿ ಜನರು ವೋಟ್ ಹಾಕಿದ್ದಾರೆ. ನೀ ಸ್ವತಂತ್ರ ಸೇರ್ಕರ್ತಾನಿಲ್ಲ, ನಿನಗೆ 10 ವೋಟ್ ಬಿಡಂಗಿಲ್ಲ. ನಿನಗೆ ನೇರವಾಗಿ ಹೇಳತ್ತೇನೆ ನಾನು, ಇಂಥ ಒಳ್ಳೇದು ಮಾಡಿ ನಿನಗೆ ತಾಕತ್ತಮ್ಮ ತೋರಿಸ. ಸುಳ್ಳ ಒಂದು ಮಾಧ್ಯಮದ ಮುಖಾಂತರ ಏನೇನು ಹೇಳಿ ಹಿಂದುತ್ವದ ಬಗ್ಗೆ ಏನು ಅರಿವಿದ್ದಾರೆ ಹೇಳತ್ತಿ. ಭಾರತ ದೇಶದ ಎಲ್ಲ ಪ್ರಜೆಗಳು ನಾನು ಹಿಂದೂನದನೀಗ ನೀನು ನೇರವಾಗಿ ಹೇಳತ್ತಾನ. ನಾ ರೈತದನ, ನಾವು ಬೆಳೆದಲ್ಲಿ ಊಟ ಮಾಡತ್ತಿ. 85% ನಮ್ಮ ಭಾರತ ದೇಶದಾಗ ರೈತರು ಅದಾರ. ನಾವು ಯಾಕೆ ಹೋರಾಟ ಮಾಡತ್ತೇವು? ರೈತರಿಗೆ ಎಲ್ಲಿ ಅನ್ಯಾಯ ಆಗೈತಿ? ಅದನ್ನು ಬಿಟ್ಟು ಹಿಂದೂ ನಾನು ಹಿಂದೂ ನೋವು ಮರ ರೈತನ. ನಾವು ಹಿಂದೂಸ್ತಾನ್ ಅಂತೇವು, ನಾವು ಭಾರತನ ಪ್ರೀತಿಸ್ತೇವು. ನೀವು ಎಲ್ಲ ನಮ್ಮ ಜನರ ಒಂದು ಮೈಂಡ್ ಒಳಗೆ ದಿಕ್ಕು ತಪ್ಪಿಸಿ ಇಡೀ ಹೊಂದಾಣಿಕಿರುವಂಥ ಜನರನ್ನು ಒಡೆಯುವಂಥ ಕೆಲಸ ನೀ ಮಾಡತ್ತಿ. ಮತ್ತು ಈ ಸಲ ನಿನಗೆ ಮಾನ ಮರ್ಯಾದೆ ಇದ್ರೆ MP ಟಿಕೆಟ್ ತಗೋಬಾಡ್ನಿ. ನಿಜವಾದ ಹಿಂದೂನಾದ್ರೂ ತಗೋಬಾರ್ದು MP ಟಿಕೆಟ್. 20 ವರ್ಷ ನೀ ಏನು ಮಾಡಿದೆ ಅನ್ನೋದು ನಿನ್ನ ಆತ್ಮಸಾಕ್ಷಿ ಕೇಳ್ಕೊ.
ನೀನು ಹುಡುಕ್ಯಾಡಬೇಕಾಗಿ ಜನ. ಯಾಕಂದ್ರೆ ಒಂದು ಬಡವರಿಗೆ ಏನೋ ಒಂದು ಲೆಟರ್ ಕೊಟ್ರೆ ಹಾರ್ಟ್ ಆಪರೇಷನ್ ತನ್ನ ಫಂಡ್ ಒಳಗೆ ಏನೇನೋ ಅನುಕೂಲ ಅದಾವ. ಸರ್ಕಾರ ನಿನ್ನಿಂದ ಸವಲತ್ತು ಅದಾವ. ನೀನು ಯಾಕೆ ಆಯ್ಕೆ ಮಾಡಿ ಕಳಿಸೈತಿ? ನಿನ್ನಿಂದ ಏನು ಉಪಯೋಗ ಐತಿ? ನೀ MP ಎಲೆಕ್ಷನ್ ನಿಲ್ಲಾಗ ನೀನು ನಾಯಕ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ ನಾ ಈ ಸಂದರ್ಭದಾಗ. ದಯವಿಟ್ಟು ನಿನಗೆ ಮಾನ ಮರ್ಯಾದೆ ಇದ್ರೆ MP ನೀ ನಿಲ್ಲುತ್ತೇನೆ ನಿವೃತ್ತಿಗೊಳಿಸ್ಬೇಕು ರಾಜಕೀಯ ಅಂತೇಳಿ ತನಗೆ ನೀ ಇಡೀ ನಮ್ಮ ರಾಜ್ಯದ ರೈತರ ಕುಲದ ಪರವಾಗಿ ನೀನು ವಿನಂತಿ ಮಾಡ್ಕೊತಾನೆ. ನಿನಗೆ ಈ ಸಲ ನಿನಗೆ ವೋಟ್ ಹಾಕೋ ಮಾತಾ ಇಲ್ಲ ಅವ ಅಂತೇಳಿ ನಿನಗೆ ನೇರವಾಗಿ ಹೇಳ್ತಾರೆ. ಯಾರು ಮಾತನ್ನು ಮುಗಿಸ್ತಾರೆ. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷರು ಬರೋಬರ ಅಂದರೆ ಸರ್ ತಮ್ಮ ಹೆಸರು ಸರ್? ನೇಗಿಲುಗಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅಂತೇಳಿ ರವಿ ಪಾಟೀಲ್. ಸರ್ ನಿಮ್ಮ ಖಾನಾಪುರ ಸಂಬಂಧಪಟ್ಟಂಥ ಕೆಲವೊಂದು ಶಿಕಿಂದ ಆಯ್ತು, ಇನ್ನು ಬೇರೆ ಬೇರೆ ದೋ ನಂಬರ್ ಚಟುವಟಿಕೆ ಆಯ್ತು ಸರ್, ನಡೀತಾ ಇದೆ ಸರ್. ಏನು ಹೇಳ್ತೀರಾ ಸರ್? ಈ ಖಾನಾಪುರ ಕ್ಷೇತ್ರಕ್ಕೆ ಇದೇನು ತಾಲೂಕು ಆಡಳಿತೊಳಗಿರ್ಬೋದು, ಇನ್ನುಳಿದ ಇಲಾಖೆಗಳಿರ್ಬೋದು, ನಾನಾ ಥರದಿಂದ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಯಾವುದೋ ಒಂದು ನಮ್ಮ ರೈತ, ಬಡವ ರೈತ ಇಲ್ಲೇನು ತಾಲೂಕು ಆಡಳಿತಕ್ಕೆ ಬಂದರೆ ಅದು ಕೆಲಸ 4 ತಿಂಗಳಾದರೂ ಆಗೋ ಮಾತಿಲ್ಲ. ಅಂಥ ರೈತರು ಅದಾರ ನಮ್ಮ ಕಡೆ ಈಗ. ಅದಕ್ಕೆ ಇದು ಒಂದಲ್ಲ, ವಾಡೋದೂ ಐತ್ರಿ ಇಲ್ಲಿ ಸಮಸ್ಯೆ. ನಿನ್ನೆ ನಮ್ಮ ಮಾಧ್ಯಮ ಸೋದರರು ಸಾಯಂಕಾಲ ತಮ್ಮ ಜೀವವನ್ನು ಒತ್ತಿ ಇಟ್ಟು ಹೋಗಿ ಅದು ಹಿಡಿಬೇಕಂತೇಳಿ ಏನು ತಾಲೂಕು ದಂಡಾಧಿಕಾರಿ ಅವರು ತಹಶೀಲ್ದಾರ್ ಅವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ಒಂದು ಅಧಿಕಾರಿ, ತಾಲೂಕು ಅಧಿಕಾರಿ ಅಂದ್ರೆ, ತಹಶೀಲ್ದಾರ್ ಅಂದ್ರೆ ಒಂದು ತಾಲೂಕು CM ಇದ್ದಂಗೆ ಅವರು. ತಾಲೂಕಿನ ಎಲ್ಲ ಒಂದು ಸಮಸ್ಯೆಗಳಿಗೆ ಒಂದು ಇವರು ಅಧಿಪತಿ ಅವರು. ಈ ಮಾಧ್ಯಮದವರು ಪಾಪ ರಾತ್ರಿ ಅವರು ಸಾಯಂಕಾಲ ಆಗೈತೆ ಏನ್ರಿ ಯಂತ್ರ ಮಾಡಿದ್ರೆ ಏನು ಮಾಡಿದ್ರಿ ಅವ್ರು ಎಲ್ಲ ಒಂದು ಪೊಲೀಸ್ ಇಲಾಖೆಗೂ ತಿಳಿಸಿದ್ದಾರೆ. ಫೋನ್ ಸ್ವಿಚ್ ಆಫ್ ಬಿಟ್ಟು ಅವ್ರು ತುಂಬಾಕ ಮರಳು ತುಂಬುವಂಥ ಬಿಸ್ನೆಸ್ ಮಾಡೋ ಒಂದು ಸಪೋರ್ಟ್ ಮಾಡ್ತಾರಂದ್ರೆ ಇದು ತಾಲೂಕು ತಹಶೀಲ್ದಾರ್ ಅವರು ಮಾಡಿದ ಖಂಡನೀಯ ಅಂತ ಹೇಳ್ತಾನೆ ನಾನು. ಯಾಕಂದ್ರೆ ಗ್ರಾಮೀಣ ಭಾಗದೊಳಗೆ ನಮ್ಮ ರೈತರನ್ನ ಒಂದು ಮನೆ ಕಟ್ಟಬೇಕಾದ್ರೆ ತಮ್ಮ ಹೊಲದಾಂಗನ ಎಲ್ಲರ ಒಂದು ಟ್ರಿಪ್ ತರಬೇಕಂದ್ರೆ ಇದೇ ಅಧಿಕಾರಿಗಳ ಗಾಡಿ ಹಿಡಿದು ಕೇಸ್ ಮಾಡಿ ಅವಂಗೆ ನಾನಾ ಥರ ಅರೆಸ್ಟ್ಮೆಂಟ್ ಕೊಡ್ತಾರೆ. ಇವ ರಾಜಾರೋಷವಾಗಿ ಇವು ಎಲ್ಲ ಕಡೆ ಕಣ್ಣ ಮುಚ್ಚಾಲೆ ಮಾಡ್ಕ್ಯಾರ. ಇವು ಯಾರಿಗೂ ಹೆದರಿದ್ಲೇನ ಟಿಪ್ಪರ್ ಮುಖಾಂತರ ತುಂಬಾತಾನಂತಂದ್ರೆ ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ತಾಲೂಕು ಆಡಳಿತ ಇದ್ರಾಗ ವಿಫಲ ಆಗಿದೆ ಮತ್ತು ಇದು ಕೈ ಕಟ್ಕೊಂಡು ಕುಂತಿದೆ ಅಂತೇಳಿ ನಮಗೆ ಅನ್ಸಾಕತ್ತೈತಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಇದನ್ನು ಪರಿಗಣಿಸ್ಯಾರ. ತಹಶೀಲ್ದಾರ್ ಮೇಲೆ ಮತ್ತು ಅಲ್ಲಿ ವಾಳು ತುಂಬುವಂಥ ಒಂದು ಏನು ಯಾರದಲ್ಲ ಬಿಸ್ನೆಸ್ ಮ್ಯಾನ್ ಅವನ ಮೇಲೆ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಇಲ್ಲ ಅಂತಂದ್ರೆ ಇಡೀ ನಾವು ಗ್ರಾಮೀಣ ಭಾಗದ ನಾವು ರೈತರೆಲ್ಲ ಬಡಜನರೆಲ್ಲ ಎದ್ದು ಬೀದಿಗೆ ಬಂದು ನಿಲ್ಬೇಕಾಗತ್ತೆ ಅಂತೇಳಿ ನಿಮಗೆ ಎಚ್ಚರ ಕೊಡ್ತಾನೆ ನಾನು. ನೇಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್.